ಎಲ್ಲರಿಗೂ ನಮಸ್ತೆ. ಶುಭಯೋಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶುಭಾ ಹೆಗಡೆ. ಇಂದು ನಾವು ನೋವು ನನ್ನದಲ್ಲ ಎಂಬ ಆಳವಾದ ಆಧ್ಯಾತ್ಮಿಕ ವಿಷಯದ ಕುರಿತಾಗಿ ವೇದಾಂತ ಮತ್ತು ಯೋಗದ ದೃಷ್ಟಿಕೋನದಿಂದ ಒಂದು ಮನನ ಮಾಡೋಣ. ಈ ಪ್ರಯಾಣದಲ್ಲಿ ನೀವು ಸ್ವತಃ ನಿಮ್ಮೊಳಗಿನ ನಿಶ್ಚಲತೆಯ ಶುದ್ಧತೆಯ ಅನುಭವವನ್ನು ಪಡಿತೀರಾ ಅಂತ ನಂಬಿದ್ದೀನಿ. ಮನಸ್ಸನ್ನು ಶಾಂತಪಡಿಸಿ ಉತ್ತಮವಾದ ಆಲೋಚನೆಯ ಅಥವಾ ಚಿಂತನೆಯ ಸಾಗರದಲ್ಲಿ ಒಂದಾಗೋಣ. ಜೀವನದಲ್ಲಿ ನಾವು ಯಾವಾಗಲೂ ಆರೋಗ್ಯವನ್ನು ಆಶಿಸ್ತೀವಿ, ಆದರೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ನಮಗೆ ನೋವು, ದುಃಖ, ಕಷ್ಟ ಇಂತಹವುಗಳೇ ನಮ್ಮ ಜೀವನದಲ್ಲಿ ನಾವು ಬಯಸದೇ ಇದ್ದರೂ ಬರ್ತಾ ಇರುತ್ತೆ. ಪ್ರತಿಯೊಬ್ಬನೂ ಅನುಭವಿಸೋ ಈ ನೋವು ಸತ್ಯವೇ, ಆದರೆ ಈ ನೋವು ಯಾರದ್ದು? ಈ ನೋವನ್ನು ನಾವು ಹೇಗೆ ನೋಡಬೇಕು ಎನ್ನೋದನ್ನು ಇಂದಿನ ಈ ಎಪಿಸೋಡಲ್ಲಿ ನೋಡೋಣ. ವೇದಗಳು, ಉಪನಿಷತ್ತುಗಳು ಮತ್ತು ಯೋಗ ಈ ಪ್ರಶ್ನೆಗೆ ಶಾಶ್ವತವಾದ ಉತ್ತರವನ್ನು ನೀಡುತ್ತೆ. ಹಾಗಿದ್ರೆ ಇನ್ಯಾಕೆ ತಡ, ವಿಷಯಕ್ಕೆ ಹೋಗೋಣ ಅಲ್ವಾ? ನಾನು ಶರೀರವಲ್ಲ, ಶರೀರ ನೋವುಗೊಳ್ಳೋದು ಸಹಜ. ಈ ವಿಷಯವನ್ನು ತಿಳ್ಕೊಳ್ಳೋಣ. ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಶ್ಲೋಕ ಅಸಂಗೋಯಂ ಪುರುಷಃ ಅಂತ ಹೇಳುತ್ತೆ. ಅಂದರೆ ನೀವು ಶರೀರವಲ್ಲ, ಮನಸ್ಸಲ್ಲ, ನೋವಲ್ಲ, ನೀವು ಆ ಶುದ್ಧ ಆತ್ಮ ಪ್ರಜ್ಞೆ. ಶರೀರಕ್ಕೆ ನೋವು ಆಗೋದು ದೇಹದ ಧರ್ಮ, ಆದರೆ ಆತ್ಮಕ್ಕೆ ನೋವಾಗಲ್ಲ ಅಂತ ಇದರ ಅರ್ಥ. ಉದಾಹರಣೆಗೆ, ನಮಗೆ ಯಾವುದೋ ಒಂದು ಭಾಗಕ್ಕೆ ಏಟಾಗಿದೆ ಅಂದ್ಕೊಳ್ಳೋಣ. ಆಗ ನಮಗೆ ಎಲ್ಲಿ ಬಡಿತ ಅಂದರೆ ಎಲ್ಲಿ ಏಟಾಗಿದೆಯೋ ಅಲ್ಲಿ ಮಾತ್ರ ನೋವಾಗುತ್ತೆ, ಬಿಟ್ಟರೆ ನಮ್ಮ ಇಡೀ ಶರೀರನೂ ನೋವಾಗುತ್ತಾ? ಖಂಡಿತ ಇಲ್ಲ. ಆದ್ರೂ ಅದು ಕೇವಲ ಸೀಮಿತ ಜಾಗದಲ್ಲಿ ಇರುತ್ತೆ. ಎಲ್ಲಿ ನಮಗೆ ತಗುಲಿರುತ್ತೆ ಅಲ್ಲಿ ಮಾತ್ರ ನೋವನ್ನು ಅನುಭವಿಸ್ತೀವಿ. ಅಂದಾಗ ನಮಗೆ ಶರೀರಕ್ಕೆ ನೋವಾಗಿದೆ ಅಂದಾಗ ಬುದ್ಧಿಯಲ್ಲೂ ನೋವಿರುತ್ತಾ? ನಾವು ಒಂದು ಸಲ ನೋಡಬೇಕು. ನೋಡಿದಾಗ ಗೊತ್ತಾಗುತ್ತೆ. ಆಗಲೇ ನಮಗೆ ಅರಿವಾಗೋದು, ನಾನು ಅಂತ ಅಂದುಕೊಂಡಿರೋದು ಈ ಶರೀರ ಅಲ್ಲ, ನಾನು ಅಂತ ಅಂದುಕೊಂಡಿರೋದು ಇದಕ್ಕೆ ಶರೀರಕ್ಕಿಂತಲೂ ಭಿನ್ನವಾಗಿದೆ ಎನ್ನೋದು ನಮಗೆ ಆಗ ಅರ್ಥ ಆಗುತ್ತೆ. ನಾವು ಕೇವಲ ಶರೀರ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಯೋಗಾಭ್ಯಾಸವನ್ನು ಅಭ್ಯಾಸದಲ್ಲಿಟ್ಕೋಬೇಕು. ಯೋಗಾಸನವನ್ನು ಅಭ್ಯಾಸ ಮಾಡೋದ್ರಿಂದ ದೇಹದ ಅನುಭವಗಳನ್ನು ವೀಕ್ಷಿಸೋಕೆ ಕಲಿತೀವಿ. ನೋವಿರೋ ಭಾಗಕ್ಕೆ ಸಾಂತ್ವನವನ್ನು ನೀಡೋಕೆ ಸಾಧ್ಯವಾಗುತ್ತೆ. ಆದರೆ ನೋವು ನನ್ನದಲ್ಲ ಎಂಬ ದೃಷ್ಟಿಯಿಂದ ಆ ನೋವನ್ನು ದೀರ್ಘವಾಗಿ ನೋಡೋಕೆ ಕೂಡ ಸಾಧ್ಯವಾಗುತ್ತೆ. ಆ ನೋವು ಎನ್ನೋದು ಎಲ್ಲಿದೆ? ಆ ನೋವಿನ ಮೂಲ ಎಲ್ಲಿದೆ? ಆ ನೋವು ಎಲ್ಲಿಗೆ ಸೀಮಿತವಾಗಿದೆ ಎನ್ನೋದನ್ನು ನಾವು ಸರಿಯಾಗಿ ವಿಶ್ಲೇಷಿಸೋಕೆ ಸಾಧ್ಯವಾಗುತ್ತೆ ಒಬ್ಬನು ಯೋಗ ಜೀವನವನ್ನು ಅಳವಡಿಸ್ಕೊಂಡಾಗ. ಈ ಯೋಗಾಭ್ಯಾಸವನ್ನು ಮಾಡ್ತಾ ಯಾವಾಗ ನಮಗೆ ನೋವು ಅನ್ನೋದನ್ನು ಅನುಭವಿಸ್ತಾ ಇರೋದು ಕೇವಲ ಈ ಶರೀರಕ್ಕಷ್ಟೇ ಇದು ಸೀಮಿತವಾಗಿದೆ ಎನ್ನುವ ಅರಿವುಂಟಾಗುತ್ತೋ ಆಗ ಆ ಶರೀರದಲ್ಲಿರೋ ನೋವನ್ನು ಗುಣಪಡಿಸಿಕೊಳ್ಳೋದು ಕೂಡ ಸುಲಭವಾಗ್ತಾ ಹೋಗುತ್ತೆ. ಯಾವಾಗ ನಾನು ಆ ನೋವು ನನ್ನದೇ ಅಂತ ಅಂದುಕೊಂಡು ಆ ನೋವನ್ನು ಬಲವಾಗಿ ಆಕರ್ಷಿಸ್ತಾ ಇರ್ತೀನೋ ಅಲ್ಲಿವರೆಗೂ ಕೂಡ ನೋವು ನನ್ನದಾಗೇ ಉಳಿಯುತ್ತೆ, ನನ್ನಲ್ಲಿಯೇ ಉಳಿದಿರುತ್ತೆ. ಆದರೆ ಒಬ್ಬ ಯೋಗಾಭ್ಯಾಸಿಗೆ ಆ ನೋವನ್ನು ಹೊರಹಾಕೋದು ಸುಲಭವಾಗುತ್ತೆ. ಯಾಕೆಂದರೆ ಅವನು ಆ ನೋವಿನ ಮೂಲವನ್ನು ಶರೀರದಲ್ಲ, ಪ್ರಾಣದಲ್ಲ, ಮನಸ್ಸಿನಲ್ಲ ಎನ್ನೋದನ್ನು ಕಂಡುಕೊಳ್ಳೋದು ಸುಲಭವಾಗ್ತಾ ಹೋಗುತ್ತೆ. ಯಾವಾಗ ನೋವು ನನ್ನ ಶರೀರದ್ದಲ್ಲ ಅಥವಾ ಈ ಶರೀರಕ್ಕಷ್ಟೇ ನೋವು ಅಂತ ಗೊತ್ತಾಗುತ್ತೋ ಆಗ ನಮ್ಮ ಮನಸ್ಸನ್ನು ನಾವು ನೋಡೋಣ.
ನಾನು ಅಂದರೆ ಈ ಮನಸ್ಸ ಎನ್ನೋದನ್ನು ನೋಡೋಣ. ಅದಕ್ಕೋಸ್ಕರ ಶಿವಾನಂದ ಲಹರಿಯ ಈ ಶ್ಲೋಕ, ಮನೋಬುದ್ಧಿಯ ಅಹಂಕಾರ ಚಿತ್ಯಾನಿ ನಾಹಂ, ಅಂದರೆ ನಾನು ಈ ಬುದ್ಧಿ, ಅಹಂಕಾರ, ಮನಸ್ಸು ಯಾವುದೂ ಅಲ್ಲ. ನೋವು ಹಾರ್ದಿಕವಾಗಿರೋದು ಮನಸ್ಸಿಗೆ ಸಂಬಂಧಪಟ್ಟಿರೋದು, ಆದರೆ ನಾನು ಅದನ್ನು ವೀಕ್ಷಿಸೋ ಪ್ರಜ್ಞೆಯಾಗಿದ್ದೀನಿ. ನೋವನ್ನು ಅನುಭವಿಸೋದು ಎಷ್ಟೋ ಬಾರಿ ಮನಸ್ಸಿನಲ್ಲಿ ಆಗಿರುತ್ತೆ. ಅಂದರೆ ನಾವು ಗಮನ ಹರಿಸಿದಾಗ ನೋವು ಹೆಚ್ಚಾಗಿ ಕಾಣಿಸುತ್ತೆ. ನೋವು ನನ್ನದು ಎನ್ನೋ ಭಾವನೆ ನೋವನ್ನು ಆಕರ್ಷಿಸೋ ಕೆಲಸವನ್ನು ಮಾಡುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಶಾರೀರಿಕವಾದ ಯಾವುದೇ ನೋವು ಇರಲಿ, ಆದರೆ ಯಾವುದೋ ಒಂದು ಸಂತೋಷದ ಸಮಯದಲ್ಲಿ ಆ ನೋವೇ ನಮಗೆ ನಮ್ಮ ಗಮನಕ್ಕೆ ಬರಲ್ಲ. ಯಾಕೆಂದರೆ ನಮ್ಮ ಮನಸ್ಸು ಆ ನೋವಿನ ಕುರಿತಾಗಿ ಯೋಚಿಸೋದನ್ನೇ ಬಿಟ್ಟಿರುತ್ತೆ. ಯಾವಾಗ ನಮ್ಮ ಮನಸ್ಸು ನೋವಿನ ಕಡೆ ಗಮನವನ್ನು ಹರಿಸಲ್ವೋ ಆಗ ನೋವು ಮಾಯವಾಗಿ ಬಿಟ್ಟಿರುತ್ತೆ. ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ನಾವು ಯಾವಾಗ ನೋವಿನ ಕಡೆ, ಅನಾರೋಗ್ಯದ ಕಡೆ ನಮ್ಮ ಗಮನವನ್ನು ಹರಿಸ್ತೀವಿ ಆಗ ನಮ್ಮ ಅನಾರೋಗ್ಯವಾಗಲಿ ನಮ್ಮ ನೋವಾಗಲಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಿದ್ದಾಗ ನಾವು ಆ ಸಮಯದಲ್ಲಿ ಏನು ಮಾಡಬಹುದು? ನಮಗೆ ಶಾರೀರಿಕ ಮಾನಸಿಕ ನೋವುಗಳಿದ್ದಾಗ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಸಂಯಮಿತ ಉಸಿರಾಟದಿಂದ ನೋವಿನ ಪ್ರಕ್ರಿಯೆಯನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ದೀರ್ಘ ಉಸಿರಾಟವೇ ನೋವಿನ ಮೇಲೆ ಆತ್ಮವಿಶ್ವಾಸ ತರೋಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ನಾವು ಪ್ರಾಣಾಯಾಮವನ್ನು ಮಾಡ್ತಾ ಹೋಗ್ತೀವಿ, ನಮ್ಮ ಉಸಿರಾಟ ಕ್ರಮಬದ್ಧವಾಗ್ತಾ ಹೋಗುತ್ತೆ, ಉಸಿರಾಟ ದೀರ್ಘವಾಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಗಮನವನ್ನು ನಮ್ಮ ಉಸಿರಾಟದ ಮೇಲೆ ಹರಿಸ್ತೀವಿ ಆಗ ನಮ್ಮ ಶಾರೀರಿಕ ಮಾನಸಿಕ ನೋವುಗಳು ಕಡಿಮೆಯಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಆಗ ನಮಗೆ ಗೊತ್ತಾಗುತ್ತೆ ಈ ಶರೀರ ಅನ್ನೋದು ನಾನಲ್ಲ, ಈ ಮನಸ್ಸು ಅನ್ನೋದು ನಾನಲ್ಲ. ನಾನು ಅನ್ನೋದು ಈ ಶರೀರ ಮತ್ತು ಮನಸ್ಸಿನ ಹೊರತಾಗಿ ಬೇರೆಲ್ಲಿಯೋ ಇದೆ ಎನ್ನೋದು ನಮಗೆ ಅರಿವಾಗ್ತಾ ಹೋಗುತ್ತೆ. ಯಾಕೆಂದರೆ ನಾವು ಗಮನ ಹಾಕಿದ್ರೆ ಮಾತ್ರ ನೋವು ಸಮಸ್ಯೆಗಳು ನಮ್ಮದಾಗ್ತಾ ಹೋಗುತ್ತೆ. ಯಾವಾಗ ನಾವು ಆ ನೋವು ಮತ್ತು ಸಮಸ್ಯೆಗಳಿಗೆ ಗಮನವನ್ನೇ ಹಾಕಲ್ಲ ಆಗ ಆ ನೋವು ಸಮಸ್ಯೆಗಳು ಕೂಡ ನಮ್ಮಿಂದ ದೂರವಾಗ್ತಾ ಹೋಗುತ್ತೆ. ಪ್ರತ್ಯಗಾತ್ಮ ನೋವಿಗಿಂತ ನಾನು ಭಿನ್ನವಾಗಿದ್ದೀನಿ. ತೈತರೀಯ ಉಪನಿಷತ್ತಿನ ಒಂದು ಶ್ಲೋಕ ಹೀಗೆ ಹೇಳುತ್ತೆ, ಏಷ ನಿಶ್ಲೇಷಃ ಆತ್ಮ, ಅಂದರೆ ನೋವು ಬರುವುದಾದರೂ ನಾನು ಅದಕ್ಕಿಂತ ದೂರವಿರುವ ವೀಕ್ಷಕಾತ್ಮನು, ನಾನು ನೋವನ್ನು ನೋಡುವ ವೀಕ್ಷಕನು. ನೋವು ನನ್ನದಲ್ಲ, ನಾನು ನೋವನ್ನು ನೋಡುತ್ತಿದ್ದೇನೆ. ಎಂತಹ ಅರ್ಥಪೂರ್ಣವಾಗಿದೆ ಅಲ್ವಾ? ಆದರೆ ನಾವಿದನ್ನು ಅನುಸರಿಸ್ತಾ ಇದ್ದೀವಾ? ನಾವಿದನ್ನೇನಾದರೂ ಅನುಸರಿಸ್ತಾ ಇದ್ದರೆ ನಾವಿವತ್ತು ನನಗೆ ನೋವು, ನನಗೆ ಬಾಧೆ, ನನಗೆ ಸಮಸ್ಯೆ ಅಂತ ಹೇಳ್ತಾನೇ ಇರಲಿಲ್ಲ. ನೋವು ಬರುತ್ತೆ, ಆದರೆ ನಾವು ಆ ನೋವಿನಿಂದ ದೂರವಾಗಿ ನಿಂತು ಆ ನೋವನ್ನು ವೀಕ್ಷಿಸ್ತಾ ಹೋಗಬೇಕು. ಅಂದರೆ ಈಗ ಈ ಶರೀರಕ್ಕೆ ನೋವು ಬಂದಿದೆ ಅಂತ ಅಂದ್ಕೊಳ್ಳೋಣ. ಶರೀರಕ್ಕೆ ನೋವು ಬಂದರೆ ನಾವು ಈ ಶರೀರದ ಹೊರತಾಗಿ ಹೊರಗಡೆ ನಿಂತು ಈ ನೋವನ್ನು ನೋಡ್ತಾ ಹೋಗಬೇಕು. ಈ ನೋವು ಯಾವಾಗ ಹೇಗೆ ಪರಿಣಾಮವನ್ನು ಬೀರ್ತಾ ಇದೆ, ಯಾವಾಗ ಹೆಚ್ಚಾಗುತ್ತೆ, ಯಾವಾಗ ಕಡಿಮೆಯಾಗುತ್ತೆ, ಯಾವಾಗ ಒಂದೇ ರೀತಿಯಲ್ಲಿ ಉಳಿದಿರುತ್ತೆ ಎನ್ನೋದನ್ನು ನಾವು ಕೇವಲ ಸಾಕ್ಷಿಯಾಗಿ ಗಮನಿಸ್ತಾ ಹೋಗಬೇಕು. ನೋವು ನನ್ನದಲ್ಲ, ನಾನು ನೋವನ್ನು ನೋಡ್ತಿದ್ದೀನಿ. ಇಲ್ಲಿ ನೋಡಿ, ನಾವೇನು ಮಾಡ್ತೀವಿ, ನೋವೇ ನನ್ನದು ಅಂತ ಆ ನೋವನ್ನೇ ನನ್ನದಾಗಿಸ್ಕೊಬಿಟ್ಟಿರ್ತೀವಿ. ನಾವು ಆ ನೋವನ್ನು ನೋಡೋಕ್ಕೆ ಹೋಗಲ್ಲ. ನೋವನ್ನೇ ನನ್ನದಾಗಿಸ್ಕೊಂಡು ನಾನೇ ನೋವಿನಲ್ಲಿ ಮುಳುಗ್ತಾ, ನಾನೇ ನೋವನ್ನು ಯಾವಾಗಲೂ ಅನುಕ್ಷಣನೂ ಅನುಭವಿಸ್ತಾ ಇರ್ತೀವಿ. ಯಾವಾಗ ನಾವು ಆ ನೋವಿನಿಂದ ಹೊರತಾಗಿ ಒಂದು ಬಾರಿ ನೋವನ್ನು ನೋಡೋಕ್ಕೆ ಆರಂಭಿಸ್ತೀವಿ
ಆಗ ಆ ನೋವಿನ ತೀವ್ರತೆಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ. ಆ ನೋವು ನನ್ನದಲ್ಲ ಎನ್ನುವ ಭಾವ ನಮ್ಮಲ್ಲಿ ಬರೋಕ್ಕೆ ಆರಂಭವಾಗುತ್ತೆ. ಈ ಒಂದು ಅನುಭವನ ಹೊಂದಬೇಕು ಅಂದರೆ ಇಲ್ಲಿ ನಾವು ಧ್ಯಾನವನ್ನು ಮುಖ್ಯವಾಗಿ ಮಾಡಬೇಕಾಗತ್ತೆ. ಧ್ಯಾನವನ್ನು ಮಾಡುವಾಗ ನಾವು ನಮ್ಮ ನೋವನ್ನು ವೀಕ್ಷಿಸೋದನ್ನು ಆರಂಭಿಸ್ತೀವಿ. ನೋವಿನಲ್ಲಿ ಆತ್ಮವಿಮರ್ಶೆ ಮಾಡುವ ಬದಲಿಗೆ ವೀಕ್ಷಕನಾಗೋ ಅಭ್ಯಾಸವನ್ನು ರೂಢಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಪ್ರತಿ ಕ್ಷಣವೂ ಆ ನೋವಿನ ಕುರಿತಾಗಿಯೇ ಚಿಂತಿಸ್ತಾ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ತಾ ಈ ನೋವು ಯಾಕಾಯಿತು, ಯಾಕೆ ಬಂತು, ಹೇಗೆ ಬಂತು, ನನಗಾಗೆ ಯಾಕೆ ಬಂತು, ನಾನು ಇನ್ನೂ ಎಷ್ಟು ದಿವಸ ಈ ನೋವನ್ನು ಅನುಭವಿಸಬೇಕು, ಈ ರೀತಿಯಾಗಿ ಚಿಂತಿಸ್ತಾ ಕೂತ್ಕೊಳ್ಳೋ ಬದಲು ಆ ನೋವನ್ನು ಕೇವಲ ಗಮನಿಸೋದನ್ನು ನಾವು ಧ್ಯಾನದಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಇದರಿಂದ ನಾವು ನೋವಿನಿಂದ ದೂರವಾಗೋಕ್ಕೆ ಸಾಧ್ಯವಾಗುತ್ತೆ. ನೋವಿನಲ್ಲಿ ಮುಳುಗೋದೂ ಇಲ್ಲ, ತೊರೆದ್ರೂ ಇಲ್ಲ. ದಾರ್ಶನಿಕ ಸಮತೋಲನದಲ್ಲಿ ಇರಬೇಕು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೀಗೆ ಹೇಳ್ತಾನೆ, ಯಂ ಹಿನ ವ್ಯಥಯಂ ತ್ಯೇತೆ ಪುರುಷಂ ಪುರುಷರ್ಷಭ. ಅಂದರೆ ಸುಖ, ದುಃಖ, ಶೀತ, ಉಷ್ಣ ಇವೆಲ್ಲ ಅವನನ್ನು ಪ್ರಭಾವಿಸಲ್ಲ. ನೋವಿನಲ್ಲಿ ಮುಳುಗದೇ ಇರಬೇಕು. ನೋವಿನಲ್ಲಿ ಮುಳುಗದೇ ಇರು, ಆದರೆ ತಿರಸ್ಕರಿಸದಿರು. ಅವನೊಂದು ವೀಕ್ಷಣೆ ಸಾಕು. ಸುಖ, ದುಃಖ, ಶೀತ, ಉಷ್ಣ ಯಾವುದೂ ಕೂಡ ನಾನು ಎನ್ನುವವನಿಗೆ, ಅಂದರೆ ನನ್ನ ಒಳಗಿನ ಆತ್ಮನಿಗೆ ಪ್ರಭಾವವನ್ನು ಬೀರಲ್ಲ. ನೋವಿನಲ್ಲಿ ಯಾವಾಗಲೂ ಮುಳುಗಬೇಡ, ಆದರೆ ನೋವನ್ನು ತಿರಸ್ಕರಿಸೋಕೆ ಹೋಗಬೇಡ. ನೋವನ್ನು ಕೇವಲ ವೀಕ್ಷಿಸ್ತಾ ಇರು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಪತಂಜಲಿ ಮಹರ್ಷಿ ತಮ್ಮ ಯೋಗ ಸೂತ್ರದಲ್ಲಿ ಹೇಳ್ತಾರೆ, ದ್ವೇಷಾನು ಅಭವಃ. ನೋವಿಗೆ ಪ್ರತಿಕ್ರಿಯೆ ನೀಡದೆ ನೋವು ಇರೋದನ್ನು ನೋಡೋದೇ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ನೋವಿಗೆ ನಾವು ಎಂದೂ ಕರಗಬಾರ್ದು. ನೋವನ್ನು ನಾನು ಎಂದೂ ಭಾವಿಸಬಾರ್ದು. ನೋವು ಬದಲಾಗಿ ನಾನು ಯಾರು ಎಂಬ ಚಿಂತನೆ ಆರಂಭವಾದರೆ ನೋವನ್ನು ನಮ್ಮಿಂದ ದೂರವಾಗಿಸೋಕೆ ಖಂಡಿತ ಸಾಧ್ಯ. ಆದರೆ ನಮ್ಮ ಸಂಪೂರ್ಣ ಸಮಯವನ್ನು ನಾವು ನೋವಿನ ಕುರಿತಾಗಿಯೇ ಚಿಂತಿಸ್ತಾ ಆ ನೋವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಚಿಂತನೆಯನ್ನು ನಮ್ಮ ಆಂತರಿಕ ಶಕ್ತಿಯಲ್ಲಿ, ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ನಮ್ಮ ಚಿಂತನೆಯನ್ನು ಆರಂಭಿಸಿದಾಗ ನಿಜವಾಗಿಯೂ ನಮಗೆ ನಮ್ಮ ಅರಿವಾಗೋಕ್ಕೆ ಸಾಧ್ಯ, ನನ್ನ ಸಾಮರ್ಥ್ಯದ ಅರಿವಾಗೋಕ್ಕೆ ಸಾಧ್ಯ, ನನ್ನ ಶಕ್ತಿಯ ಅರಿವಾಗೋಕ್ಕೆ ಸಾಧ್ಯ. ಯಾವಾಗ ನಾನು ನನ್ನ ಕುರಿತಾಗಿಯೇ ಹೆಚ್ಚೆಚ್ಚು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ, ಆಗ ನನಗೇ ಅರಿವಿಲ್ಲದೆ ನನ್ನಲ್ಲಿರೋ ಅನೇಕ ನೋವುಗಳು ನನ್ನಿಂದ ಹೊರಗಡೆ ಹೋಗುತ್ತೆ, ಸಮಸ್ಯೆಗಳು ಹೊರಗಡೆ ಹೋಗುತ್ತೆ. ಆಗಲೇ ನಮಗೆ ಗೊತ್ತಾಗೋದು, ಈ ಶರೀರ ಅನ್ನೋದು ನಾನಲ್ಲ, ಈ ಶರೀರಕ್ಕಿರೋ ನೋವು ಕೂಡ ನನ್ನದಲ್ಲ. ಈ ಮನಸ್ಸು ಅನ್ನೋದು ನಾನಲ್ಲ, ಆ ಮನಸ್ಸಿಗಿರೋ ನೋವು, ದ್ವಂದ್ವತೆಗಳು ಕೂಡ ನನ್ನದಲ್ಲ ಎನ್ನೋದು ಆಗಲೇ ಅರಿವಾಗೋಕ್ಕೆ ಸಾಧ್ಯ. ಆದರೆ ನಾವು ಈ ಪ್ರಯತ್ನವನ್ನು ಮಾಡೋಲ್ಲ. ಯಾವಾಗಲೂ ಶರೀರದಲ್ಲೇ ಮನಸ್ಸಿನಲ್ಲೇ ಉಳಿದು ಆ ಶರೀರ ಮತ್ತು ಮನಸ್ಸಿನಲ್ಲಿ ಆಗ್ತಿರೋ ಎಲ್ಲದೂ ನಾನೇ ಅಂತ ಅಂದುಕೊಂಡು ಅದೇ ಭ್ರಮೆಯಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಯೋಗ ಅನ್ನೋದು ಕೇವಲ ಶರೀರದ ವ್ಯಾಯಾಮ ಅಲ್ಲ. ಇದು ನೋವಿನಿಂದ ಮುಕ್ತಿಯನ್ನು ಹೊಂದೋಕ್ಕೆ ಮನಸ್ಸನ್ನು ಶುದ್ಧಗೊಳಿಸೋ ಪಥವಾಗಿದೆ. ಆತ್ಮತತ್ವದ ಅನುಭವಕ್ಕೆ ಶರೀರವು ಸುಸ್ಥಿರವಾಗಿರಬೇಕು. ಯಾವಾಗ ಶರೀರ ಸುಸ್ಥಿರವಾಗಿರುತ್ತೆ ಆವಾಗಲೇ ನಾವು ಆತ್ಮತತ್ವದ ಅನುಭವವನ್ನು ಹೊಂದೋಕ್ಕೆ ಸಾಧ್ಯ. ಯಾಕೆ ಅಂದರೆ ಈ ಆತ್ಮನೆಂಬ ದೇವರು ನೆಲೆಗೊಳ್ಳೋಕ್ಕೆ ಕಾರಣವಾಗಿರೋ ದೇವಾಲಯದಂತಿರೋ ಈ ಶರೀರವನ್ನು ನಾವು ಶುದ್ಧವಾಗಿರಿಸ್ಕೊಳ್ಬೇಕು ಅಲ್ವಾ? ನಾವು ಶುದ್ಧವಾಗಿರುವಷ್ಟು ಅಥವಾ ನಮ್ಮ ಶರೀರವನ್ನು
ಆರೋಗ್ಯವಾಗಿರಿಸಿಕೊಂಡಷ್ಟು ನಾವು ಆ ಆತ್ಮತತ್ವದ ಅನುಭವವನ್ನು ಜ್ಞಾನವನ್ನು ಹೊಂದೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಆತ್ಮತತ್ವ, ಆತ್ಮಶಕ್ತಿ, ಆತ್ಮಜ್ಞಾನ ಇವೆಲ್ಲವೂ ಕೇವಲ ಕೇಳಿಸಿಕೊಳ್ಳೋ ಶಬ್ದಗಳಾಗಿರುತ್ತೆ ಹೊರತು ಅದು ನಮ್ಮ ಒಳಗಡೆಯೇ ಇದ್ದರೂ ಕೂಡ ನಾವು ಅದನ್ನು ತಲುಪೋಕ್ಕೆ ಸಾಧ್ಯವಾಗದೆ ನಾವು ಕೇವಲ ಹೊರ ಪ್ರಪಂಚದಲ್ಲಿಯೇ ಸುತ್ತಾ ಅಲ್ಲಿಯ ಸಮಸ್ಯೆಗಳನ್ನೇ ಅನುಭವಿಸುತ್ತಾ ಆ ಸಮಸ್ಯೆಯಲ್ಲಿಯೇ ಮುಳುಗುವಂತಾಗತ್ತೆ. ಯಾವತ್ತೂ ಕೂಡ ನೋವಿಗೆ ಭಯ ಪಡಬೇಡಿ. ನೋವು ತಪ್ಪಿಸಿಕೊಳ್ಳಲ್ಲ. ನಾವು ನೋವಿಗೆ ಭಯ ಪಟ್ಕೊಂಡು ಅಲ್ಲಿಯೇ ಇದ್ದರೆ ನಾವು ಜೀವನದಲ್ಲಿ ಮುಂದೆ ಸಾಗೋಕ್ಕೆ ಸಾಧ್ಯವೇ ಆಗಲ್ಲ. ಕೇವಲ ಭಯದಲ್ಲಿಯೇ ಜೀವನವನ್ನು ನಡೆಸಬೇಕಾಗತ್ತೆ. ಯಾವಾಗ ನಾವು ನೋವನ್ನು ನಾನು ಎಂದು ಭಾವಿಸ್ತೀನೋ ಆಗ ಅದು ಬೇರೆ ಮಟ್ಟದ ಸಂಕಟವಾಗಿ ಬದಲಾಗಿಬಿಡತ್ತೆ. ಧ್ಯಾನವನ್ನು ಮಾಡಿ ನೋವನ್ನು ನಿರ್ಲಕ್ಷಿಸಿ, ನೋವನ್ನು ತಡೆದುಕೊಳ್ಬೇಡಿ. ನೋವನ್ನು ವೀಕ್ಷಿಸ್ತಾ ಹೋಗಿ, ಆಗ ನೋವು ನಿಮ್ಮಿಂದ ಹೊರ ಹೋಗ್ತಾ ಹೋಗುತ್ತೆ. ನೋವನ್ನು ಅನುಭವಿಸ್ತಾ ಈ ನೋವೇ ನನ್ನದು ಎನ್ನುವ ಭಾವದಲ್ಲಿ ಖಂಡಿತ ಇರಬೇಡಿ. ಪ್ರಾಣಾಯಾಮ ಆಸನಗಳನ್ನು ಪ್ರತಿನಿತ್ಯ ರೂಢಿಸ್ಕೊಳ್ಳಿ. ಪ್ರತಿನಿತ್ಯ ಕೆಲವು ಸಮಯ ಯೋಗಾಭ್ಯಾಸವನ್ನು ಮಾಡೋದ್ರಿಂದ ದೇಹ ಮನಸ್ಸು ಶಾಂತವಾಗಿಸೋಕೆ ಉಪಯುಕ್ತವಾಗುತ್ತೆ. ನಿಮ್ಮ ಆತ್ಮಸ್ಮರಣೆಯ ಶಕ್ತಿ ಏನು ಎನ್ನೋದನ್ನು ತಿಳ್ಕೊಳ್ಳಿ. ನಾನು ನೋವಲ್ಲ ಎನ್ನೋದೇ ಅಂತಿಮ ಸತ್ಯವಾಗಿರುತ್ತೆ. ಇವತ್ತು ನಾವು ಚರ್ಚಿಸಿರೋ ವಿಷಯ ಅಥವಾ ಪ್ರಸ್ತಾಪಿಸಿರೋ ವಿಷಯ ಏನಂತಂದರೆ, ನೋವು ಬರೋದರಲ್ಲಿ ತಪ್ಪಿಲ್ಲ, ಆದರೆ ಅದನ್ನು ನಾನು ಎಂದು ಭಾವಿಸೋದು ತಪ್ಪು. ವೇದಾಂತ ನಮ್ಮನ್ನು ಶುದ್ಧ ಆತ್ಮತತ್ವದ ಕಡೆಗೆ ಕರೆದೊಯ್ಯುತ್ತೆ. ಯೋಗ ನಮ್ಮನ್ನು ಶರೀರ ಮನಸ್ಸಿನ ಸಮತೋಲನತೆಯ ಮೂಲಕ ಆತ್ಮದ ಅನುಭವದತ್ತ ಕರೆದೊಯ್ಯುತ್ತೆ. ಅದಕ್ಕೋಸ್ಕರ ಯೋಗ ಜೀವನವನ್ನು ಅಳವಡಿಸ್ಕೊಳ್ಳೋಣ. ಅದೇ ರೀತಿಯಾಗಿ ನಮಗೆ ವೇದಾಂಗಗಳು ನೀಡಿರೋ ಜ್ಞಾನವನ್ನು ಅರ್ಥೈಸಿಕೊಂಡು ಅಳವಡಿಸ್ಕೊಳ್ಳೋಣ. ಸ್ವಲ್ಪವಾದರೂ ಅರ್ಥೈಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದಾಗ ಅದು ಅರ್ಥವಾಗುತ್ತೆ. ಅದು ನನಗೆ ತಿಳಿಯದ ಅಥವಾ ನನಗೆ ಅದು ಕಬ್ಬಿಣದ ಕಡಲೆ ಅಂತ ಬಿಟ್ಟು ಬಿಡಬೇಡಿ. ಖಂಡಿತ ಅದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಖಂಡಿತ ಅರ್ಥವಾಗುತ್ತೆ. ವೇದಾಂಗಗಳು ನಮಗೆ ಜೀವನವನ್ನು ಸುಲಭವಾಗಿಸೋಕೆ ಕೊಟ್ಟಿರುವ ಉತ್ತಮವಾದ ಸಂದೇಶಗಳಾಗಿದೆ. ಅವುಗಳನ್ನು ಅನುಷ್ಠಾನದಲ್ಲಿಟ್ಟುಕೊಳ್ಳೋಣ, ಅಳವಡಿಸಿಕೊಳ್ಳೋಣ. ಯೋಗ ಜೀವನವನ್ನು ನಡೆಸೋಣ. ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳೋಣ. ಧ್ಯಾನ ಮತ್ತು ವೇದಾಂತದ ಮಾತುಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದೆ ಎಂದು ಭಾವಿಸ್ತೀನಿ. ನೀವು ಯಾವ ಕಲ್ಪನೆ ಅಥವಾ ಅನುಭವವನ್ನು ಪಡೆದುಕೊಂಡಿರ್ತೀರಿ ಎಂಬುದನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಆತ್ಮಚಿಂತನ ಶ್ರವ್ಯತೆಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಇತರರಿಗೂ ತಲುಪಲಿ ಅಂತ ಶೇರ್ ಕೂಡ ಮಾಡಿ. ಧನ್ಯವಾದಗಳು. ನಿತ್ಯವೂ ಶಾಂತವಾಗಿರಿ.